ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಧನ್ವಿ ಕನ್ನಡ ಲಾಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಂದು ಸ್ವಲ್ಪ ವಾಯ್ಸ್ ಹೋಗಿದೆ, ಏನೋ ಅನ್ಕೋಬೇಡಿ. ಇವತ್ತಿನ ವಿಡಿಯೋದಲ್ಲಿ ಫ್ರೆಂಡ್ಸ್ ನಾನು ಬೆಂಡೆಕಾಯಿ ಸಾಂಬಾರು ಯಾವ ರೀತಿಯಾಗಿ ಮಾಡೋದು ನಮ್ಮನೆ ಸ್ಟೈಲ್ ಅಂತ ತೋರಿಸ್ತಾ ಇದ್ದೀನಿ. ಇಲ್ಲಿ ನಾನು ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆನ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಬಿಸಿ ಆದ ನಂತರ ಹಚ್ಚಿಟ್ಕೊಂಡಿರೋಂತಹ ಎಲ್ಲ ಬೆಂಡೆಕಾಯಿನೂ ಸಹ ಫ್ರೈ ಮಾಡಲಿಕ್ಕೆ ಹಾಕ್ಕೊತಾ ಇದ್ದೀನಿ. ಇಲ್ಲಿ ನಾವು ಬೆಂಡೆಕಾಯಿ ಸಾಂಬಾರಿಗೆ ಮೇಯ್ನ್ ಏನಪ್ಪ ಅಂದರೆ ಬೆಂಡೆಕಾಯಿ ಲೋಳೆನ ಆದಷ್ಟು ಇಲ್ಲದೇ ಇರೋ ಥರ ಫ್ರೈ ಮಾಡ್ಕೊಳ್ಳೋದೆ ಮೇಯ್ನು. ಲೋಳೆ ಸಿಕ್ಕಿದ್ರೆ ಚೆನ್ನಾಗಿರಲ್ಲ. ಅದು ಫ್ರೈ ಆಗೋದ್ರೊಳಗಡೆ ನಾನೇನು ಮಾಡ್ತೀನಿ, ಮಸಾಲನ ರುಬ್ಕೋತಾ ಇದ್ದೀನಿ. ಮಸಾಲೆಗೆ ಒಂದು ಟೊಮೊಟೊ ಹಾಕ್ಕೊತಾ ಇದ್ದೀನಿ, ಶುಂಠಿ ಮತ್ತು ಹುಣಸೆಹಣ್ಣು, ಹುರ್ಗಡ್ಲೆ, ಪುದೀನ, ಕೊತ್ತಂಬರಿ ಸೊಪ್ಪು, ಒಂದು ಅರ್ಧ ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಹಾಕ್ಕೊತಾ ಇದ್ದೀನಿ. ಇನ್ನೊಂದೇನಪ್ಪ ಅಂದರೆ ಬೆಂಡೆಕಾಯಿ ಸಾಂಬಾರಿಗೆ ಆದಷ್ಟು ಹುಳಿ ಇದ್ರೇ ಚೆನ್ನಾಗಿರುತ್ತೆ. ಸ್ವಲ್ಪ ನೀರನ್ನ ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಳ್ಳಿ. ನೋಡಿ, ಈ ರೀತಿಯಾಗಿ ಇರಬೇಕು ಕನ್ಸಿಸ್ಟೆನ್ಸಿ. ಈಗ ನಾನು ಒಂದು ಪಾತ್ರೆ ಒಳಗಡೆ ಒಂದು ಸ್ವಲ್ಪ ಎಣ್ಣೆನ ಹಾಕಿದ್ದೀನಿ ಬಿಸಿ ಆಗಲಿ ಅಂತ. ಅದು ಸ್ವಲ್ಪ ಬಿಸಿ ಆದ ನಂತರ ನಾನು ಸಾಸಿವೆನ ಹಾಕ್ಕೊತಾ ಇದ್ದೀನಿ. ಸಾಸಿವೆ ಚಟಪಟ ಅಂದಿದ ತಕ್ಷಣ ಕರಿಬೇವು ಮತ್ತು ಈರುಳ್ಳಿನ ಹಾಕ್ಕೋಬೇಕು. ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಟ್ರಾನ್ಸ್ಪರೆಂಟ್ ಆದ ನಂತರ ನೋಡಿ, ಈಗ ಈರುಳ್ಳಿ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಫಸ್ಟು. ಮತ್ತು ಇನ್ನೊಂದು ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ, ನೀವು ಆದಷ್ಟು ಬೆಂಡೆಕಾಯಿನ ಅವಾಗವಾಗ ಕೈ ಆಡ್ತಾಯಿರಿ. ಏನಕ್ಕಂದರೆ ಇಲ್ಲಿ ಒಂದೇ ಕಡೆ ಹಾಕಿದರೆ ಏನಾಗುತ್ತೆ ಅಂದರೆ ಬೆಂಡೆಕಾಯಿ ಒಂದು ಸೈಡ್ ಮಾತ್ರ ಬೇಯುತ್ತೆ, ಅದು ಫ್ರೈ ಆಗುತ್ತೆ. ಅದಕ್ಕೋಸ್ಕರ ಅವಾಗವಾಗ ಫ್ರೈ ಮಾಡ್ತಾಯಿರಿ. ಮತ್ತು ಈಗ ಇನ್ನೊಂದು ಟಿಪ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈಗ ಬೆಂಡೆಕಾಯಿ ಈಗ ನೋಡ್ತಿರ್ಬೋದು, ತುಂಬಾ ಲೋಳೆ ಇರುತ್ತೆ. ನಾವು ಎಷ್ಟೊತ್ತು ಬೇಯಿಸಿದ್ರೂ ಅದು ಹಂಗೆ ಲೋಳೆ ಇದ್ದೇ ಇರುತ್ತೆ. ಆವಾಗ ನೀವು ಅರ್ಧ ನಿಂಬೆಹಣ್ಣು ರಸನ ಈ ರೀತಿಯಾಗಿ ಹಿಂಡ್ಕೊಂಡು ಫ್ರೈ ಮಾಡೋದ್ರಿಂದ ಬೇಗನೆ ಲೋಳೆ ಕಡಿಮೆ ಆಗುತ್ತೆ ಮತ್ತು ಚೆನ್ನಾಗಿ ಸಹ ಫ್ರೈ ಆಗುತ್ತೆ. ಈಗ ನೋಡ್ತಿರ್ಬೋದು ನೀವು ಲೋಳೆ ಹೆಂಗೆ ಸಿಕ್ತಿತ್ತು ಅಂತ. ಈಗ ಈ ಕಡೆ ಈರುಳ್ಳಿ ಟ್ರಾನ್ಸ್ಪರೆಂಟ್ ಆಗಿದೆ, ಚೆನ್ನಾಗಿ ಫ್ರೈ ಆಗಿದೆ. ಈಗ ಅದಕ್ಕೆ ನಾನು ರುಬ್ಬಿರೋವಂಥ ಮಿಶ್ರಣನ ಹಾಕ್ಕೊತಾ ಇದ್ದೀನಿ. ಈಗ ಇದು ಸಹ ಅಷ್ಟೇ, ಎಣ್ಣೆ ಒಳಗಡೆ ಚೆನ್ನಾಗಿ ಫ್ರೈ ಆಗಬೇಕು ಮಸಾಲೆ. ಇದಕ್ಕೆ ಈಗ ನಾನು ಚೆನ್ನಾಗಿ ಫ್ರೈ ಆಗೋದಕ್ಕೆ ಬಿಟ್ಟಿದ್ದೀನಲ್ವ, ಅವಾಗವಾಗ ನಾನು ಹೇಳ್ದಂಗೆ ಬೆಂಡೆಕಾಯಿನೂ ಸಹ ನೋಡ್ತಾಯಿರಿ, ಫ್ರೈ ಮಾಡ್ತಾಯಿರಿ. ಈಗ ರುಬ್ಬೋದಕ್ಕೆ ನೀವು ಡೈರೆಕ್ಟಾಗಿ ರುಬ್ಬೋದಕ್ಕೆ ಹಾಕೋಬೋದು. ಏನು ಅಂದರೆ ಧನಿಯಾ ಪುಡಿ ಮತ್ತು ಖಾರದ ಪುಡಿ. ನಾನು ಇಲ್ಲಿ ರುಬ್ಬೋದಕ್ಕೆ ಹಾಕ್ಕೊಂಡಿಲ್ಲ, ಸಪ್ರೇಟ್ ಹಾಕ್ಕೊತಾ ಇದ್ದೀನಿ. 2 ಸ್ಪೂನ್ ಧನಿಯಾ ಪುಡಿ, 1 ಸ್ಪೂನ್ ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ. ನಿಮಗೆ ಏನು ನಿಮ್ಮ ಮನೇಲಿ ಯಾವ ರೀತಿಯಾಗಿ ಖಾರ ತಿಂತಾರ ಹಿಂಗೆ ನೋಡಿಕೊಂಡು ಹಾಕ್ಕೊಳ್ಳಿ. ಈಗ ಇದು ಚೆನ್ನಾಗಿ ಕೈ ಆಡ್ತಾಯಿದ್ದೀನಿ. ಇದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಅಲ್ಲಿವರೆಗೂ ನಾನು ಸ್ವಲ್ಪ ಕೈ ಆಡ್ತಿದ್ದೀನಿ. ಈ ಕಲರ್ ಚೇಂಜ್ ಆದಮೇಲೆ ಈಗ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಅಂದರೆ ಜಾರು, ಅದರೊಳಗಡೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ಮಿಕ್ಸ್ ಮಾಡಿ ಹಾಕ್ಕೊತಾ ಇದ್ದೀನಿ. ನೀರನ್ನ ನಿಮಗೆ ಎಷ್ಟು ಟೈಮ್ ಬೇಕಾಗುತ್ತೋ, ಸಾಂಬಾರು ಜಾಸ್ತಿ ಬೇಕಾ ಕಡಿಮೆ ಬೇಕಾ ಅದನ್ನು ನೋಡಿಕೊಂಡು ನೀವು ನೀರನ್ನ ಆ್ಯಡ್ ಮಾಡ್ಕೊಳ್ಳಿ. ಈಗ ನಾನು ಚೆನ್ನಾಗಿ ತಿರುಗ್ತಾ ಇದ್ದೀನಿ, ಮಸಾಲೆ ಎಲ್ಲ ಚೆನ್ನಾಗಿ ನೀರೊಳಗಡೆ ಮಿಕ್ಸ್ ಆಗಲಿ ಅಂತ. ಇದು ಸಾಂಬಾರು ಚೆನ್ನಾಗಿ ಕುದಿಬೇಕು, ಅಲ್ಲಿವರೆಗೂ ಚೆನ್ನಾಗಿ ಮಳಿಸ್ಕೊಳ್ಳಿ. ನಿಮಗೆ ನೀರು ಎಷ್ಟು ಬೇಕೋ ಅಷ್ಟನ್ನು ಆ್ಯಡ್ ಮಾಡ್ಕೊಳ್ಳಿ. ಈಗ ನೀವು ನೋಡ್ತಿರ್ಬೋದು ಬೆಂಡೆಕಾಯಿ ಎಲ್ಲ ಲೋಳೆ ಎಲ್ಲ ಕಡಿಮೆ ಆಗಿದೆ ಮತ್ತು ಚೆನ್ನಾಗಿ ಫ್ರೈ ಆಗಿದೆ, ಕಲರ್ ಸಹ ಚೇಂಜ್ ಆಗಿದೆ ಮತ್ತು ಬೆಂಡೆಕಾಯಿ ಸಹ ಸಣ್ಣ ಆಗಿದೆ ಆದಷ್ಟು. ಸೊ ಈ ರೀತಿಯಾಗಿ ಬೆಂಡೆಕಾಯಿ ಸಾಂಬಾರು ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಎಲ್ಲರೂ ಇಷ್ಟಪಟ್ಟು ಮತ್ತೆ ಬೇಕು ಅಂತ ಹೇಳಿ ಮಾಡಿಸ್ಕೊತಾರೆ. ಈಗ ನೋಡ್ತಿರ್ಬೋದು ಸಾಂಬಾರು ಈ ಕಡೆ ಏನಿದೆಯೋ ಚೆನ್ನಾಗಿ ಕುದೀತಿದೆ. ಈಗ ನಾನು ಉಪ್ಪನ್ನು ಹಾಕ್ಕೊತಾ ಇದ್ದೀನಿ. ಉಪ್ಪೆಲ್ಲ ಹಾಕೊಂಡಾದ್ಮೇಲೆ ಸ್ವಲ್ಪ ಫ್ಲೇಮ್ನ ಕಮ್ಮಿ ಮಾಡಿಕೊಂಡು ಈಗ ಫ್ರೈ ಆಗಿರೋವಂಥ ಬೆಂಡೆಕಾಯಿನ ನಾನು ಇದರೊಳಗಡೆ ಹಾಕ್ಕೊತಾ ಇದ್ದೀನಿ. ಒಂದು ಸಲ ಈ ರೀತಿಯಾಗಿ ಮಾಡಿ ತುಂಬಾ ಚೆನ್ನಾಗಿರುತ್ತೆ. ಸೇಮ್ ಹೆಂಗಿರುತ್ತೆ ಅಂದರೆ ಮೀನು ಸಾಂಬಾರಲ್ಲಿ ತಿಂದಂಗಿರುತ್ತೆ ಊಟ, ತುಂಬಾ ಚೆನ್ನಾಗಿರುತ್ತೆ. ಮಾಡಿ ನೋಡಿ. ಈಗ ಒಂದು 10 ನಿಮಿಷ ಬೇಯಿಸ್ಬಿಟ್ಟು ಆಫ್ ಮಾಡ್ಬೋದು. ಸಾಂಬಾರು ರೆಡಿಯಾಗಿದೆ.
ಇದನ್ನು ಮುದ್ದೆ ಜೊತೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ನೋಡಿತಿರ್ಬೋದು ಈಗ ಹಿಂಗಿದೆ ಮುದ್ದೆ ಜೊತೆ ಕಾಂಬಿನೇಷನ್ ಅಂತ. ಸೊ ಫ್ರೆಂಡ್ಸ್, ನೀವು ಒಮ್ಮೆ ಟ್ರೈ ಮಾಡಿ. ಈಗ ನಾನು ತುಪ್ಪ ಕಾಯಿಸೋಣ ಅಂತ ಬೆಣ್ಣೆ ಇಟ್ಕೊಂಡಿದ್ದೆ, ಮನೇಲೇ ಮಾಡಿಟ್ಕೊಂಡಿರೋ ಅಂಥದ್ದು. ಸೊ ಕಾಯಿಸೋದಕ್ಕೆ ಏನೇನು ಬೇಕು ಅಂತ ತೋರಿಸ್ತಾ ಇದ್ದೀನಿ. ಒಂದು ವೀಳ್ಯದೆಲೆ, ಒಂದು ಉಪ್ಪು, ಕಲ್ಲುಪ್ಪು ಒಂದು ಸ್ವಲ್ಪ, ಮತ್ತು ಸಕ್ಕರೆ, 2 ಲವಂಗ, ಏಲಕ್ಕಿ ಮತ್ತು ಮೆಂತ್ಯ, ಬೆಳ್ಳುಳ್ಳಿ. ಸೊ ಈಗ ನಾನು ಒಂದು ದೊಡ್ಡ ಪಾತ್ರೆ ತೊಗೊಂಡಿದ್ದೀನಿ. ಏನಕ್ಕಂದರೆ ಬೆಣ್ಣೆ ಏನಂದರೆ ಅದು ಕರಗಬೇಕಾದ್ರೆ ಸ್ವಲ್ಪ ಸಿಡಿಯುತ್ತಲ್ವ, ಅದಕ್ಕೋಸ್ಕರ. ಈಗ ನಾನು ಅದು ಕರಗೋವರೆಗೂ ಏನು ಮಾಡ್ತೀನಿ, ದೊಡ್ಡ ಪಾತ್ರೆಯಲ್ಲಿ ಇಟ್ಕೊಂಡಿದ್ದೀನಿ, ಅದು ಕರಗ್ತಾ ಇದೆ. ಈಗ ಅದಕ್ಕೆ ನಾನು ಸ್ವಲ್ಪ ಒಂದು ಚಿಟಿಕೆ ಆಗೋಷ್ಟು ಅರಿಶಿನ, ಬೆಳ್ಳುಳ್ಳಿ, ಲವಂಗ, ಒಂದು ಸ್ವಲ್ಪ ಸಕ್ಕರೆ ಮತ್ತು ಉಪ್ಪು, ಏಲಕ್ಕಿ ಮತ್ತು ಸ್ವಲ್ಪ ಮೆಂತ್ಯ, ಜಾಸ್ತಿ ಹಾಕೊಳ್ಳೋದಕ್ಕೆ ಹೋಗಬೇಡಿ, ಮೆಂತ್ಯ, ಕಲ್ಲುಪ್ಪು, ಸ್ವಲ್ಪ ಬೇಕಾದರೆ ನೀವು ನಾನು ಹೇಳ್ದಂಗೆ ಸ್ವಲ್ಪ ಸುಣ್ಣನೂ ಸಹ ಹಾಕೋಬೋದು. ಸೊ ಈ ರೀತಿಯಾಗಿ ಅದು ಮಳ್ಳೋವರೆಗೂ, ಅದು ಕುದಿ ಹತ್ತೋವರೆಗೂ ಚೆನ್ನಾಗಿ ನಾವು ಕೈ ಆಡಿದ್ರೆ ಬಿಟ್ಟುಬಿಡಬೇಕು. ಆಗ ಅದು ಸ್ವಲ್ಪ ಚೆನ್ನಾಗಿ ಫ್ಲೇಮ್ ಘಮ ಘಮ ಅಂತ ಇರುತ್ತೆ. ತುಪ್ಪ ಮನೇಲಿ ಮಾಡಿದ್ರೆ ಹಂಗಿರುತ್ತೆ. ಸೊ ಫ್ರೆಂಡ್ಸ್, ಈ ರೀತಿಯಾಗಿ ನಾನು ಮಾಡಿಕೊಂಡೆ. ಯಾರೂ ಅಡುಗೆ ಮಾಡೋದ್ರಲ್ಲಿ ಯಾರೂ ತುಂಬಾ ಪರ್ಫೆಕ್ಟ್ ಅಂತ ಹೇಳೋದಕ್ಕಾಗೋದಿಲ್ಲ ಫ್ರೆಂಡ್ಸ್. ನನ್ನ ಪ್ರಕಾರ ಎಲ್ಲರೂ ಅಂದರೆ ಈಗ ಕಲಿತಾ ಇರ್ತಾರೆ. ಕೆಲವರು ತುಂಬಾ ಪರ್ಫೆಕ್ಟ್ ಅಂತಾರೆ, ಅದರಲ್ಲೂ ಅವ್ರೂ ಸಹ ಒಂದರಲ್ಲಿ ತಪ್ಪು ಮಾಡೇ ಮಾಡ್ತಾರೆ. ಸೊ ಯಾರನ್ನೂ ಹೀಯಾಳ್ಸೋದಕ್ಕೆ ಹೋಗಬೇಡಿ, ನಿನಗೆ ಬರಲ್ಲ, ನಿನಗೆ ಮಾಡಲ್ಲ ಅಂತ. ಸೊ ಅದೇನಾಗುತ್ತೆ ಅಂತಂದರೆ, ಅವ್ರಿಗೆ ಬರಲ್ಲ ಅನ್ನೋ ಪ್ರಶ್ನೆ ಇಲ್ಲ, ಒಂಥರ ಏನೋ ನನಗೆ ಬರುತ್ತೆ ಅನ್ನೋ ಥರ ಮಾತಾಡೋದು ಸರಿ ಇರಲ್ಲ. ಏನಕ್ಕಂದರೆ ಅವ್ರವ್ರ ಲೈಫಲ್ಲಿ ಅವ್ರು ಹೆಂಗಿರುತ್ತೋ ಆ ರೀತಿ ಇರ್ತಾರೆ ಅಲ್ವಾ. ಸೊ ಫ್ರೆಂಡ್ಸ್, ಈಗ ನಾನು ವೀಳ್ಯದೆಲೆನ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಕಲರ್ ಚೇಂಜ್ ಆಯಿತು ನೋಡಿ, ಕಲರು ಚೇಂಜ್ ಆಯಿತು ಮತ್ತು ಸ್ವಲ್ಪ ಕರಗ್ತಾ ಇದೆ. ಇದನ್ನು ಆಗಿಲ್ಲ ನೋಡಿ, ಅದಕ್ಕೋಸ್ಕರ ನಾನು ಏನು ಮಾಡ್ತಾಯಿದ್ದೀನಿ, ಇನ್ನೂ ಚೆನ್ನಾಗಿ ಕಾಯಲಿ ಅಂತ ಬಿಡ್ತಾಯಿದ್ದೀನಿ. ನಾನು ಯಾಕಪ್ಪ ಈ ಥರ ಮಾತಾಡ್ತಾ ಇದ್ದೀನಿ ಅಂದರೆ, ನನಗೂ ಸಹ ಫುಲ್ ಪರ್ಫೆಕ್ಟಾಗಿ ಏನು ಅಡುಗೆ ಬರೋದಿಲ್ಲ. ನಾನು ಮದುವೆಗಿಂತ ಮುಂಚೆನೂ ಮಾಡ್ತಿದ್ದೆ. ಅಂದರೆ ನಮ್ಮಪ್ಪ, ಅಮ್ಮ, ನಾನು 3 ಜನ, ಅಂದರೆ ನಮ್ಮದು ಚಿಕ್ಕದಾಗಿ ಏನು ಫ್ಯಾಮಿಲಿ ಇತ್ತೋ ಅದಕ್ಕೆ ಮಾಡೋ ಅಷ್ಟು ನಾನು ಕಲ್ತಿದ್ದೆ. ದೊಡ್ಡ ಫ್ಯಾಮಿಲಿಗೆಲ್ಲ ನನಗೆ ಮಾಡೋದಕ್ಕೆ ಬರೋದಿಲ್ಲ. ನಮ್ಮ ಅತ್ತೆನೇ ಆಗಲಿ, ನಮ್ಮ ಅಮ್ಮನೇ ಆಗಲಿ, ಯಾರೂ ಏನೋ ಒಂದು ಮಾತು ಹೇಳೋರಲ್ಲ. ಏನಕ್ಕಂದರೆ ಅವರು ಇಬ್ಬರೂ ಒಳ್ಳೆ ದೇವರಂಥವ್ರು. ಸೊ ಇಬ್ಬರೂ ನನಗೆ ಏನಾದರೂ ಗೊತ್ತಾಗಲಿಲ್ಲ ಅಂದರೆ ಹೇಳ್ತಾರೆ. ಸೊ ಈ ಕೆಲವ್ರು ಇರ್ತಾರಲ್ಲ, ಅಂಥವ್ರಿಗೆ ನಾನು ಹೇಳಿದ್ದಷ್ಟೇ. ಏನಕ್ಕಂದರೆ ಯಾರೂ ಏನು ಪರ್ಫೆಕ್ಟ್ ಅಂತ ನನ್ನ ಪ್ರಕಾರ ಯಾರೂ ಪರ್ಫೆಕ್ಟ್ ಅಲ್ಲ. ಸೊ ಈಗ ನಾನು ಫಸ್ಟ್ ಮಾಡ್ಕೊಂಡಿದ್ದಂಥ ತುಪ್ಪನ ತೋರಿಸ್ತಾ ಇದ್ದೀನಿ. ಈಗ ನೋಡಿ, ಈ ಥರ ಮಳ್ತಿದೆ ಅಲ್ವಾ, ಈಗ ತುಪ್ಪ ಆಗಿದೆ, ನೋಡ್ತಿರ್ಬೋದು ನೀವು. ಈ ಥರ ಆಗೋವರೆಗೂ ನಾವು ಚೆನ್ನಾಗಿ ಅದನ್ನು ಕಾಯಿಸ್ಕೋಬೇಕು. ಸೊ ಫ್ರೆಂಡ್ಸ್, ತುಪ್ಪ ಆಗಿದೆ. ಈಗ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ, ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ತಾಯಿದ್ದೀನಿ. ಆಫ್ ಮಾಡಿ ಇದನ್ನು ನೈಟ್ ಫುಲ್ಲು ಅದು ಚೆನ್ನಾಗಿ ಎಲ್ಲದ್ರ ಜೊತೆ ಮಿಕ್ಸ್ ಆಗಲಿ ಅಂತ ಬಿಟ್ಬಿಡ್ತೀನಿ. ಬೆಳಗ್ಗೆ ಎದ್ದು ಈಗ ನಾನು ಏನು ಮಾಡ್ಕೊಂಡಿದ್ದೆ ತುಪ್ಪನ, ಅದನ್ನು ಫಿಲ್ಟರ್ ಮಾಡಿ ಹಾಕ್ಕೊತಾ ಇದ್ದೀನಿ. ಕೆಳಗಡೆ ಇದೆಯಲ್ಲ ಗಟ್ಟಿಯಾಗಿರೋದು ಫಸ್ಟ್ ಮಾಡ್ಕೊಂಡಿದ್ದಂಥದ್ದು, ಈಗ ಮೆಲ್ಟ್ ಆಗಿರೋದು ಮಾತ್ರ ಈಗ ಮಾಡಿರೋದು. ಸೊ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು.